1960ರಿಂದ ಮಹಾರಾಷ್ಟ್ರ ಭಾರತದ ನಂಬರ್ 1 ರಾಜ್ಯ ಆಗಿದೆ. ಆದರೆ ಅಂತಹ ಕೆಲಸ ಮಹಾರಾಷ್ಟ್ರ ಏನ್ ಮಾಡಿದೆ? ಗುಜರಾತ್, ತಮಿಳುನಾಡು, ಕರ್ನಾಟಕ ಮತ್ತೆ ಉತ್ತರ ಪ್ರದೇಶ ಕೂಡ ಇದರ ರೆಕಾರ್ಡ್ ಮುರಿಯಲಿಲ್ಲ. ಮಹಾರಾಷ್ಟ್ರ ಪ್ರತಿಯೊಂದು ರೀಜನ್ ನಲ್ಲಿ ಇಂಡಸ್ಟ್ರಿಯಲ್ ಝೋನ್ ಡೆವಲಪ್ ಮಾಡಿದೆ. ಕೋಸ್ಟಲ್ ರೀಜನ್ ನಲ್ಲಿ ಮುಂಬೈ, ವೆಸ್ಟರ್ನ್ ನಲ್ಲಿ ಪುಣೆ, ನಾರ್ತ್ ನಲ್ಲಿ ನಾಸಿಕ್, ಸೆಂಟರ್ ನಲ್ಲಿ ಛತ್ರಪತಿ ಸಂಭಾಜಿನಗರ್ ಮತ್ತೆ ಈಸ್ಟ್ ನಲ್ಲಿ ನಾಗ್ಪುರ್. ಇಲ್ಲಿ ಭಾರತದ 2 ದೊಡ್ಡ ಪೋರ್ಟ್ಗಳಿವೆ, ಮುಂಬೈ ಮತ್ತೆ ಜವಾಹರ್ಲಾಲ್ ಪೋರ್ಟ್. ಇದು ಎಕ್ಸ್ಪೋರ್ಟ್ ಇಂಪೋರ್ಟ್ ಸಲುವಾಗಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ. ಜೊತೆಗೆ ನಾಗ್ಪುರ್ ಭಾರತದ ಮಧ್ಯೆ ಇರೋದ್ರಿಂದ ವಸ್ತುವನ್ನು ಎಕ್ಸ್ಪೋರ್ಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಕೇವಲ ಇಂಡಸ್ಟ್ರಿನೇ ಅಲ್ಲ, ಅಗ್ರಿಕಲ್ಚರ್ ನಲ್ಲೂ ಮಹಾರಾಷ್ಟ್ರ ಮುಂದೆ ಇದೆ. ಕಬ್ಬು, ಹತ್ತಿ, ಈರುಳ್ಳಿ ಗಳಂತ ಬೆಳೆಗಳು ರೂರಲ್ ಎಕಾನಮಿಯನ್ನ ಬೂಸ್ಟ್ ನೀಡುತ್ತೆ. ಶಿಕ್ಷಣ ಬಗ್ಗೆ ತಿಳಿಯುವುದಾದ್ರೆ IIT ಬಾಂಬೆ, IIM ನಾಗ್ಪುರ್, ಯೂನಿವರ್ಸಿಟಿ ಆಫ್ ಮುಂಬೈಗಳಂತ ಕಾಲೇಜುಗಳು ಇಲ್ಲಿವೆ. ಫೈನಾನ್ಸ್, ಇನ್ಶೂರೆನ್ಸ್, ಎಂಟರ್ಟೈನ್ಮೆಂಟ್ ಮತ್ತೆ ರಿಯಲ್ ಎಸ್ಟೇಟ್ ಗಳಂತ ಸೆಕ್ಟರ್ಗಳು ಕೂಡ ಎಕಾನಮಿಯನ್ನ ಹೆಚ್ಚಿಸಿವೆ. ಅಷ್ಟೇ ಅಲ್ಲ, ಕೇವಲ ಮುಂಬೈ ಭಾರತದ ಟೋಟಲ್ GDP ಯಲ್ಲಿ 6% ಕಾಂಟ್ರಿಬ್ಯೂಷನ್ ನೀಡುತ್ತೆ. ಮತ್ತೆ ಮಹಾರಾಷ್ಟ್ರದ GDP ಯಲ್ಲಿ 20% ಕಾಂಟ್ರಿಬ್ಯೂಷನ್ ನೀಡುತ್ತೆ. ಅದೇ ತರ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲೇ ಜಾಸ್ತಿ ಕಂಪನಿಗಳಿವೆ. ಆದರೆ ಉತ್ತರ ಕರ್ನಾಟಕದ ಪರಿಸ್ಥಿತಿ ಯಾರು ಕೇಳೋರೇ ಇಲ್ಲ. ಇಂಥದ್ದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.